ಎಲ್ಲವೂ ಕೂಡ ಕಾರ್ಪೊರೇಟ್ ಆಗ್ಬಿಟ್ಟಿದೆ, ಖಾಸಗೀಕರಣ ಆಗ್ಬಿಡ್ತಿದೆ. ಸೊ ಇದು ಎಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಪ್ರೆಷರ್ ಬೀಳ್ತಿದ್ಯಾ ಅಂತ? ಯಾಕಂದ್ರೆ ಸರ್ಕಾರದಲ್ಲಿ ಇರೋರ್ದೇ ಹಾಸ್ಪಿಟಲ್ಗಳಿದೆ, ಶಾಲೆಗಳಿದೆ. ಇವತ್ತು ಶಾಲೆಗಳು, ಆಸ್ಪತ್ರೆಗಳು ಯಾರ್ದು? ಶಾಸಕರದ್ದು. ಬಹಳಷ್ಟು ಜನ ಶಾಸಕರು, ರಾಜಕಾರಣಿಗಳದ್ದು ಇವತ್ತು. ಸೊ ಹಾಗಾಗಿ ಅದು ಸರ್ಕಾರದಿಂದ ತಪ್ಪಿಸಿ ಖಾಸಗಿ ಆಡಳಿತಕ್ಕೆ ಅದನ್ನು ಒಪ್ಪಿಸುವಂಥದ್ದಕ್ಕೆ ಸರ್ಕಾರವೇ ತಲೆಬಾಗಿದೆ ಈಗ. ಸರ್, ನೀವು ಕೂಡ ಅರಸು ದೇವರಾಜ್ ಅರಸು ಅವರ ನೆಲದವರು, ಸೊ ಪ್ರತ್ಯೇಕವಾಗಿ ಜಿಲ್ಲೆ ಬೇಕು ಅಂತ ಹೇಳಿದವರು. ಬಟ್ ಇವತ್ತು ಅರಸು ಸರ್ ಅವರ, ದೇವರಾಜ್ ಅರಸು ಸರ್ ಏನಂದ್ರೆ, ಸೊ ಅವರ ಒಂದು ರೆಕಾರ್ಡ್ ಕೂಡ ಬ್ರೇಕ್ ಆಗಿದೆ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗಿದೆ, ಕಾರ್ಯಕ್ರಮಗಳಾಗಿದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ದೇವರಾಜ್ ಅರಸು ಅವರ, ದೇವರಾಜ್ ಅರಸು ಯಾರು ಮೀರ್ಲಿಕ್ಕಾಗಲ್ಲ. ದೇವರಾಜ್ ಅರಸು ಈಗ ಸಿದ್ದರಾಮಯ್ಯ 5 kg ಅಕ್ಕಿ ಅಂತ. ದೇವರಾಜ್ ಅರಸು ಭೂ ಸುಧಾರಣಾ ಕಾನೂನಿನ ಮೂಲಕ ವಂಶ ಪಾರಂಪರ್ಯವಾಗಿ ಉತ್ಕೊಂಡು ಊಟ ಮಾಡ್ರೆ ಅಂತೇಳಿ 21 ಲಕ್ಷ ಎಕರೆ ಭೂಮಿನ ಈ ರಾಜ್ಯದಲ್ಲಿ ಕೊಟ್ಟಿದ್ದಾರೆ. ಅಂಥದ್ದೇನಾದರೂ ಮಾಡ್ರಿ. 5 kg ಅಕ್ಕಿ ಕೊಟ್ಬಿಟ್ಟು ಕೊಟ್ಟು ಏನು ಜನ ಹಸ್ಕೊಂಡಿದ್ರೆ ನೀವು ಮುಖ್ಯಮಂತ್ರಿ ಆಗೋ ತನಕ? ಅಥವಾ 2 ರೂಪಾಯಿ ಇತ್ತು, 2 ರೂಪಾಯಿ ಕೊಡೋ ಶಕ್ತಿ ಇಲ್ಲ ಅಕ್ಕಿ ತಗೊಳ್ಳೋಕ್ಕೆ. ಇದೆಲ್ಲ ವಿವೇಚನಾಯುತ. ಯಾವುದನ್ನ ಫ್ರೀ ಕೊಡಬೇಕು, ಯಾವುದನ್ನ ಸಬ್ಸಿಡೈಸ್ ಮಾಡಿ ಕೊಡಬೇಕು. ಸಬ್ಸಿಡೈಸ್ಡ್ ಇಲ್ಲ. 30-40, 70-30 ಹೀಗೆ ಸಬ್ಸಿಡೈಸ್ಡ್ ಇತ್ತು. ಈಗ ಕೂಲಿ ಕಾರ್ಮಿಕರು ಅಷ್ಟೇ. ಬೆಳಗ್ಗೆ ಹೋದ್ರೆ ಎಷ್ಟು ಕೂಲಿ, ಏನು ಇದು ಏನಿಲ್ಲ. ಸುಮ್ಮನೆ ಸಿದ್ದರಾಮಯ್ಯ ಕೊಟ್ಟ ಅಂತ ಹೇಳಬೇಕಟ್ಟು. ಅದು ಬಿಟ್ಟರೆ ನಿಮ್ಮದೇನೋ ಪ್ರಚಾರಕ್ಕೋಸ್ಕರ ನಮ್ಮ ಸರ್ಕಾರ ಏನೋ ಮಾಡ್ಬಿಡ್ತ ಸುಮ್ಮನೆ ಬಿಟ್ಟಿ ಪ್ರಚಾರ, ಬಿಟ್ಟಿ ಕೆಲಸ, ಬಿಟ್ಟಿ ಕಾರ್ಯಕ್ರಮ ಅಂತ. ಪ್ರತ್ಯೇಕ ಜಿಲ್ಲೆ ವಿಚಾರಗಳನ್ನ ಸಾಕಷ್ಟು ಹೋರಾಟ ಮಾಡಿದ್ರಿ. ಮತ್ತೇನಾದ್ರೂ ಅದನ್ನ ಮುನ್ನೆಲೆಗೆ ತರುವಂತ ಕೆಲಸ ಆಗತ್ತಾ? ಹೌದು, ದೇವರಾಜ ಅರಸು ಹೆಸರಲ್ಲಿ ಹುಣಸೂರನ್ನ ಜಿಲ್ಲೆ ಮಾಡಬೇಕು ಅಂತೇಳಿ ಶುರು ಮಾಡಿದ್ವಿ, ಮತ್ತೆ ಶುರು ಮಾಡ್ತಾ ಇದ್ವಿ. ಹಾಗಾಗಿ ನಾನು ಸಿದ್ದರಾಮಯ್ಯನವ್ರಿಗೂ ವಿನಂತಿ ಮಾಡ್ತಾ ಇದ್ದೀನಿ, ತಾವು ದೇವರಾಜ ಅರಸರಿಗಿಂತ ಮೀರಿ ಅಧಿಕಾರದಲ್ಲಿ ಹೆಚ್ಚು ದಿವಸ ಇದ್ರಿ, ಏನೋ ಯಾರು ಪರವಾಗಿಲ್ಲ, ಸಂತೋಷ. ದೇವರಾಜ ಅರಸರಲ್ಲಿ ಒಂದು ಜಿಲ್ಲೆ ಮಾಡಿ. ಅವರು ಸೂರ್ಯಚಂದ್ರ ಇರೋ ತನಕ ಇರ್ತಾರೆ. ಅವರು ನೀವು ಅವ್ರ ಮೇಲೆ ತೋರಿಸುವಂಥ ಒಂದು ಪ್ರೀತಿ, ವಿಶ್ವಾಸಕ್ಕೆ ಹುಣಸೂರು, KR ನಗರ, ಸಾಲಿಗ್ರಾಮ, ಸರಗೂರು, ಹೆಗ್ಗಡದೇವನಕೋಟೆ, ಪಿರಿಯಾಪಟ್ಟಣ 6 ತಾಲೂಕುಗಳನ್ನು ಸೇರಿ ಒಂದು ಜಿಲ್ಲೆ ಮಾಡಿ, ದೇವರಾಜ ಅರಸು ಜಿಲ್ಲೆ ಮಾಡಿ. ಸರ್, ನಿಮ್ಮ ಇಂದಿನ ಕಾಲದಲ್ಲಿ ಇರುವಂತ ರಾಜಕೀಯಕ್ಕೂ ಇವತ್ತಿನ ರಾಜಕೀಯಕ್ಕೂ ಏನ್ ವ್ಯತ್ಯಾಸ ಅಂತ ಅನ್ಸುತ್ತೆ ಸರ್? ಇಲ್ಲ, ನೀವು ರಾಜಕಾರಣ ಅಲ್ಲ ಇದು. ಯಾರಿಗೂ ಇಡೀ ಸಮುದಾಯಕ್ಕೆ ಮರ್ಯಾದೆ ಹೋಗುತ್ತಕ್ಕಂಥ ಕೆಲಸಗಳು. ಈಗೇನಾಗಿದೆ, ಎಲ್ಲರೂ ಬರೀ ದುಡ್ಡಿನಿಂದ ಓಡ್ತಾ ಇದ್ದಾರೆ. ಯಾರಿಗೋ ಒಂದು ಸಹಾಯ ಮಾಡಬೇಕು, ಮತ್ತೊಂದು ಮಾಡಬೇಕು, ಯಾರೋ ಕಟ್ಟದಲ್ಲಿದ್ದಾರೆ, ಏನಿಲ್ಲ. ಸುಮ್ಮನೆ ದುಡ್ಡಿನಿಂದ ಓಡ್ತಾ ಇದ್ದಾರೆ. ಅಧಿಕಾರಿಗಳು, ಪ್ರಜಾಪ್ರತಿನಿಧಿಗಳು, ಸರ್ಕಾರ ಇವೆಲ್ಲ ದುಡ್ಡಿನಿಂದ ಓಡ್ತಾ ಇದ್ದಾರೆ. ಸರ್, ಒಂದು ಗಾದೆ ಇದೆ, ಜಾತಿಲಿರೋರೇ ಶತ್ರುಗಳು ಅಂತ. ನಿಮ್ಮ ರಾಜಕೀಯದಲ್ಲಿ, ನಿಮ್ಮ ಈ ಅಧಿಕಾರಾವಧಿಯಲ್ಲಿ ಯಾವತ್ತಾದ್ರೂ ಆಗಿದೆಯಾ ಸರ್ ಅದರ? ಇಲ್ಲ, ನಾನು ಆ ಥರ ಜಾತಿ ಮಾಡಲಿ ಶತ್ರು ಆಗಲಿಲ್ಲ. ಸಿದ್ದರಾಮಯ್ಯನಿಗೆ ಮಿತ್ರರಾಗಿ ಕಾಂಗ್ರೆಸ್ಸಿಗೆ ಕರ್ಕೊಂಬಂದೆ. ದೇವೇಗೌಡರನ್ನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ನ ಕಿತ್ಕೊಂಡು JDS ಮೆಂಬರ್ಶಿಪ್ಗೆ ಬೀದಿಲಿ ಬಿಸಾಕಿದ್ರು. ಆವಾಗ ನಮ್ಮ ಕಡೆಗೆ ಬಂದು ನಾವು ಸಹಾಯ ಮಾಡಿದ್ವಿ. ಸ್ನೇಹ ಒಂದು ಗ್ರೂಪ್ ಇತ್ತು ಅವತ್ತು. SM ಕೃಷ್ಣ ಅವರು ಎಲ್ಲರೂ ಪಾಪ ಸಹಾಯ ಮಾಡಿದೆ. ಖರ್ಗೆ ಸಾಹೇಬರು, ಧರ್ಮ್ ಸಿಂಗು, ಮೊಯ್ಲಿಯವರು, ಜನಾರ್ದನ್ ಪೂಜಾರಿಯವರು, ಜಾಫರ್ ಶರೀಫ್ ಸಾಹೇಬರು, ಇವರೆಲ್ಲರ ಸಹಾಯದಿಂದ ಅವತ್ತಿನ ದಿವಸ ಅವರು ಕಾಂಗ್ರೆಸ್ ಅವ್ರು ಯಾರ್ದಾರು ಹೆಸರು ಹೇಳ್ತಾರೆ ಇವರು. ನನಗೆ ಬಲ ಇತ್ತು, ಬುದ್ಧಿವಂತಿಕೆ, ನನ್ನ ಆಡಳಿತ ಚಾತುರ್ಯ, ನನ್ನನ್ನು ಕಾಂಗ್ರೆಸ್ನವ್ರು ಕರೆದ್ರು. ನನಗೆ ಸೋನಿಯಾ ಗಾಂಧಿಯವರೇ ಬಂದು ಸೇರಿಸ್ಕೊಂಡ್ರು. ಇರ್ಲಿ ಬಿಡಿ, ಏನು. ಈಗ CM ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಕುರಿಗಾಯಿ ಒಬ್ಬ CM ಆಗಿರೋದು ಯಾರಿಗೂ ಕೂಡ ತಡ್ಕೊಳಕ್ ಆಗ್ತಾ ಇಲ್ಲ, ಹೊಟ್ಟೆ ಉರಿ. ಇಷ್ಟು ದಿವಸ ಇದ್ರಲ್ಲ, ಇಷ್ಟು ದಿವಸ ಏನು ಹೊಟ್ಟೆ ಉರಿ ಇತ್ತು? ಮತ್ತೆ ಬರೀ ಕುರುಬರೇ ಓಟ್ ಹಾಕಿದಾರೇನಪ್ಪ? ಕರ್ನಾಟಕ ರಾಜ್ಯದ ಎಲ್ಲ ಜಾತಿ, ಜನಾಂಗ, ಧರ್ಮ, ಭಾಷಿಕರು ಸೇರಿ 136 ಸೀಟ್ ತೊಗೊಂಬಂದಿದ್ದಾರೆ. ಬರೀ ಕುರುಬರಿಂದ ನೀನು CM ಆಗಿಲ್ಲ, ಈ ನಾಡಿನ ಜನರಿಂದ CM ಆಗಿದ್ದೀರಿ, ನಾಡಿನ ಮತದಾರರಿಂದ ನೀವು CM ಆಗಿದ್ದೀರಿ. ಅದು ಹೇಳಬಾರ್ದು. ಹಾಗಾಗಿ
ಹೋಗ್ಲಿ, ಆ ಕುರುಬರಿಗೆ ಏನು ಮಾಡಿದ್ಯಾ? 10 ಲಕ್ಷ ಅಲೆಮಾರಿ ಕುರುಬರಿದ್ದಾರೆ ಈ ರಾಜ್ಯದಲ್ಲಿ. ಅಲೆಮಾರಿ ಕುರುಬರು 1,20,00,000 ಕುರಿಗಳಿದ್ದಾವೆ. ಅವ್ರಿಗೇನು ಮಾಡಿದ್ಯಾ? ಅಹಿಂದ ಅಂತೀಯಲ್ಲ, ಅಹಿಂದ ಅಂತ. ಕುರುಬರನು ಅಹಿಂದ ಅಂತಾನೆ. ಕುರಿ ಕಾಯೋನು, ದನ ಕಾಯೋನು, ಮಡಿಕೆ ಮಾಡೋನು, ಬಟ್ಟೆ ಒಗೆಯೋನು, ಇವರೆಲ್ಲ ಅಹಿಂದ. ಏನು ಮಾಡಿದ್ದೀರಿ ಅವ್ರಿಗೆ? ಏನು ಕಾರ್ಯಕ್ರಮ ಮಾಡಿದ್ದೀರಿ? ಸುಮ್ಮನೆ ಬರೀ ಬೊಗಳೆ ಅಹಿಂದ ಅನ್ನಷ್ಟೇ. ನೋ. ಈಗ ಸ್ನೇಹಮಯಿ ಕೃಷ್ಣ ಅವರ ಒಂದು ವಿಚಾರಣೆ ನಡೀತಾ ಇದೆ, ಏಕಾಏಕಿ ಅವ್ರನ್ನ ಬಂಧಿಸ್ತಾರೆ. ಇದು ಎಲ್ಲೋ ಒಂದು ಕಡೆ ರಾಜಕೀಯ ಷಡ್ಯಂತ್ರಗಳು ಅಂತ ಅನ್ಸುತ್ತೆ ಸರ್ ಮೇಲ್ನೋಟಕ್ಕೆ. ಹೌದು, ರಾಜಕೀಯ. ಆದರೆ ಅವನು ನಟೇಶ, ಅವನು ಎಂಥ ಗ್ಯಾಂಗ್ಸ್ಟರ್ ಥರ ಹೋಗಿದ್ದಾನೆ. ಎಷ್ಟೊಂದು ಲೂಟಿ ಮಾಡ್ದ ಇಲ್ಲಿ. ಅವನ ಬಗ್ಗೆ ಯಾವ ಕ್ರಮವನ್ನು ತಗೊಳ್ಳಿಲ್ಲ ಸರ್ಕಾರ. ಸಸ್ಪೆಂಡ್ ಕೂಡ ಮಾಡಲಿಲ್ಲ, ಕೊನೆಗೆಲ್ಲೋ ಇರೋ ಮಾಡಿ. ಅವನು ಇರೋ ವಿಚಾರ ಏನೋ ಹೇಳಿದ್ದಾನೆ, ವಿಚಾರಣೆ ಆಗಲಿ ಅದಕ್ಕೆ. ಅದು ಬಿಟ್ಟು ನೀವು ಅವನ್ನೇ ತೊಗೊಂಡು ಜೈಲಿಗೆ ಹಾಕ್ಬಿಟ್ರೆ ಹಾಗಾದ್ರೆ ಏನಿದು? ಸರ್ವಾಧಿಕಾರನ ಇದು? ಜನತಂತ್ರವಾದಿ ಸರ್ಕಾರನ, ಸರ್ವಾಧಿಕಾರಿ ಸರ್ಕಾರನ ಇದು? ನೋ. ಕಡೆಯದಾಗಿ ಮೋದಿಯವರ ಬಗ್ಗೆ ಹೇಳೋದಾದ್ರೆ ಸರ್, ಹೇಗಿದೆ ಆಡಳಿತ ಅವ್ರದ್ದು? ನಿಮ್ಗೆ ಹೇಗೆ ಅನ್ಸುತ್ತೆ? ಮೋದಿಯವರು ಕೂಡ ಅವ್ರಿಗೆ ಹೇಗೆ ಬೇಕಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್ಕಾರ. ಹೇಗೆ ಬೇಕೋ ಹಾಗೆ ನಡ್ಕೊಂಡು ಹೋಗ್ತಾರೆ. ಅವರು ಕೂಡ ಕೆಲವು ಸುಳ್ಳುಗಳು ಇದ್ದಾವೆ, ಕೆಲವು ಸತ್ಯಗಳು ಇದ್ದಾವೆ, ಕೆಲವು ನಡೆಯುವಂಥದ್ದು. ಬಟ್ ಕೇಂದ್ರ ಸರ್ಕಾರದಲ್ಲಿ ಕೂಡ ಬಹಳಷ್ಟು ರೀತಿಯಲ್ಲಿ ಸರಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಕೇಂದ್ರ ಸರ್ಕಾರದಲ್ಲಿ ಕೂಡ. ಮತ್ತು ಈ ಕೆಳ ಹಂತದ ಜನಕ್ಕೆ ಕಾರ್ಯಕ್ರಮಗಳಿಲ್ಲ ಇಲ್ಲಿ. BJPಲಿ ದುರ್ಬಲರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಈ ಕೆಳ ಹಂತದವರಿಗೆ ಕಾರ್ಯಕ್ರಮಗಳು ಕೊಡಬೇಕು, ಆಗ್ತಾ ಇಲ್ಲ. ಆ ಹಂತದವರಿಗೆ ಕಾರ್ಯಕ್ರಮ ಇಲ್ಲದೆ ಸರ್ಕಾರ ಅಂತ ಹೇಗೆ ಅಂತಿರೋದು? ಕಡೆಯದಾಗಿ CM ಕುರ್ಚಿ ಫೈಟ್ ಈಗಾಗಲೇ ನಡೀತಾ ಇದೆ. ಆಲ್ರೆಡಿ ಸಿದ್ದರಾಮಯ್ಯವರು CM ಆಗಿದ್ದಾರೆ, ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಕುರ್ಚಿ ಫೈಟ್ ಈಗಲೂ ಇದೆ, ಪವರ್ ಶೇರಿಂಗ್ ಇದೆ, ಮಾತುಕತೆ ಆಗಿದೆ ಅನ್ನೋ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ನಿಮಗೆ ಕಾಂಗ್ರೆಸ್ನಲ್ಲಿ ಇದ್ದವರು, ನೀವು ತೀವ್ರ ಸಾಕಷ್ಟು ಕಾಲ ಇದ್ದವರು, ಯಾವ ರೀತಿಯಾಗಿ ಇದು ಆಗಿದೆ? ಏನಾದ್ರು ಒಪ್ಪಂದ ಆಗಿರುತ್ತಾ ಸರ್ ಕಾಂಗ್ರೆಸ್? DK ಶಿವಕುಮಾರ್ ಕಮಿಟ್ಮೆಂಟು, ಇನ್ವೆಸ್ಟ್ಮೆಂಟು, ಈಸ್ ಎ ವರ್ಕರ್. ಅವೆಲ್ಲ ಕಾಂಗ್ರೆಸ್ಸಲ್ಲಿ ಕಾರ್ಯಕರ್ತರಾಗಿ ಬಂದು ಅವನಿಂದ ಪಕ್ಷ ಬೆಳೆದಿದೆ, ಇನ್ನೂ ಬೆಳೆಯುತ್ತೆ. ನಾವು ಯಾವ್ದಾದ್ರು ತಾಲೂಕಿಗೆ ಹೋದರೆ DK ಶಿವಕುಮಾರ್ ಅವ್ರು 100 ಜನ ಹುಡುಗರು ಬರ್ತಾರೆ. ಸಿದ್ದರಾಮಯ್ಯ ಹೋದ್ರೆ ಯಾರು ಬಂದರು? ಯಾವ ಚಮಚಗಿರಿ ಮಾಡೋ ಜೈ ಜಯನೋ ಬರೆಸ್ಕೊಳ್ಳೋ ಬರ್ತವೆ ನಾವು. ಹಾಗಾಗಿ DK ಶಿವಕುಮಾರ್ ಕಾಂಗ್ರೆಸ್ಸಿನ ಕಟ್ಟಿದವನು. ಸಿದ್ದರಾಮಯ್ಯ ಕಟ್ಟಿದ ಕಾಂಗ್ರೆಸ್ಸಿಗೆ ಬಂದು ಸೇರಿದವರು. ಯಾಕೆಂತಂದರೆ ಮಲತಾಯಿಗೆ ಮಗುವಿನ ಇದು ಗೊತ್ತಿರಲ್ಲ. ಮಗು ಹೆತ್ತವನಿವನು DK ಶಿವಕುಮಾರ್. ಹಾಗಾಗಿ ಶಿವಕುಮಾರ್ ಇಸ್ ಎನ್ ಆರ್ಡೆಂಟ್ ಕಾಂಗ್ರೆಸ್ ಮ್ಯಾನ್. ಕೊಡಬೇಕು ಅನ್ನೋದು. ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಟೈಮ್ ಕೊಟ್ಟು ಮಾತಾಡಿದ್ರಿ, ಧನ್ಯವಾದಗಳು ಸರ್. ಸೊ ಇದಿಷ್ಟು ವಿಶ್ವನಾಥ್ ಸರ್ ಅವರ ಒಂದು ರಾಜಕೀಯದ ಒಂದು ಅನುಭವದ ಮಾತುಗಳು. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೊಂದು ವಿಶೇಷ ಕಾರ್ಯಕ್ರಮದ ನಿಮ್ಮ ಮುಂದೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರ.